Good morning, dear students. So, we are in unit number 1, statistical data collection and types. So, in the previous video, we learned about data and types of data. So, in this video, let us discuss about what is data collection, types of data collection methods and tools, and data cleaning. So let us start this video. So first, what is data collection? Data collection andre ಏನು? So data collection is a process of gathering specific information. Data collection is a process of gathering specific information. So information ಅನ್ನು ಗ್ಯಾದರ್ ಮಾಡುವಂಥದ್ದು ಅಂದರೆ ಕಲೆಕ್ಟ್ ಮಾಡುವಂಥದ್ದು, ಅದಕ್ಕೆ ಡೇಟಾ ಕಲೆಕ್ಷನ್ ಅಂತ ಹೇಳ್ತಾರೆ. So types of data collection, mainly there are two types of data collection: primary data collection and secondary data collection. Primary data collection, so it is a process of collecting the original data. ಡೇಟಾವನ್ನು ಒರಿಜಿನಲ್ ಆಗಿ ಕಲೆಕ್ಟ್ ಮಾಡುವಂಥದ್ದಕ್ಕೆ ಪ್ರೈಮರಿ ಡೇಟಾ ಕಲೆಕ್ಷನ್ ಅಂತ ಹೇಳ್ತಾರೆ. ಮೀನ್ಸ್ suppose say you are a data collector, you are collecting data. So if you are collecting data for the first time, means if no one has collected that data, you are collecting that one. That is called as original data or primary data. ಬೇರೆ ಯಾರು ಕಲೆಕ್ಟ್ ಮಾಡದೇ ಇರುವಂತಹ ಡೇಟಾವನ್ನು ನೀವು ಕಲೆಕ್ಟ್ ಮಾಡಿದರೆ ಅದನ್ನು ಪ್ರೈಮರಿ ಡೇಟಾ ಅಂತ ಹೇಳ್ತಾರೆ. ಆ ಮೆಥಡನ್ನು ಪ್ರೈಮರಿ ಡೇಟಾ ಕಲೆಕ್ಷನ್ ಅಂತ ಹೇಳ್ತಾರೆ. ದೆನ್ ಸೆಕೆಂಡರಿ ಡೇಟಾ ಕಲೆಕ್ಷನ್, ಇಟ್ ಈಸ್ ದಿ ಪ್ರಾಸೆಸ್ ಆಫ್ ಕಲೆಕ್ಟಿಂಗ್ ಡೇಟಾ ದಟ್ ಈಸ್ ಆಲ್ರೆಡಿ ಎಕ್ಸಿಸ್ಟಿಂಗ್. ಬೇರೆ ಯಾರೋ ಕಲೆಕ್ಟ್ ಮಾಡಿದಂಥ ಡೇಟಾವನ್ನು ನೀವು ತೆಗೆದುಕೊಂಡ್ರೆ ಅದನ್ನು ಸೆಕೆಂಡರಿ ಡೇಟಾ ಅಂತ ಹೇಳ್ತಾರೆ. ಆ ರೀತಿ ಡೇಟಾ ಕಲೆಕ್ಟ್ ಮಾಡೋದಕ್ಕೆ ಸೆಕೆಂಡರಿ ಡೇಟಾ ಕಲೆಕ್ಷನ್ ಅಂತ ಹೇಳ್ತಾರೆ. ಸೊ ಡೇಟಾ ಈಸ್ ಆಲ್ರೆಡಿ ಎಕ್ಸಿಸ್ಟಿಂಗ್, ಅದು ಎಲ್ಲೂ ಎಕ್ಸಿಸ್ಟ್ ಆಗಿರ್ಬೋದು. ಸಪೋಸ್ ನ್ಯೂಸ್ ಪೇಪರಲ್ಲಿ ಬಂದಿದ್ದು, ಇಲ್ಲ ಯಾವುದೋ ವೆಬ್ಸೈಟಲ್ಲಿ ಇರುವಂಥದ್ದು, ಇಲ್ಲ ಯಾವುದೋ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದು. ಆ ಸೋರ್ಸ್ಗಳಿಂದ ನೀವು ಡೇಟಾವನ್ನು ಕಲೆಕ್ಟ್ ಮಾಡಿದರೆ ಅದನ್ನು ಸೆಕೆಂಡರಿ ಡೇಟಾ ಇಲ್ಲ ಸೆಕೆಂಡ್ ಹ್ಯಾಂಡ್ ಡೇಟಾ ಅಂತಲೂ ಹೇಳ್ತಾರೆ. ಸೊ ಡೇಟಾವನ್ನು ಕಲೆಕ್ಟ್ ಮಾಡಿದವರು ಬೇರೆ ಯಾರೋ ಕಲೆಕ್ಟ್ ಮಾಡಿ ಅದನ್ನು ಆಲ್ರೆಡಿ ಅವರು ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಸೊ ಆ ಡೇಟಾವನ್ನು ನೀವು ಮತ್ತೆ ಪುನಃ ತಗೊಂಡ್ರೆ ಅದು ಸೆಕೆಂಡರಿ ಡೇಟಾ ಕಲೆಕ್ಷನ್ ಆಗುತ್ತೆ. ಸೊ ದೀಸ್ ಆರ್ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಕಲೆಕ್ಷನ್ಸ್: ಪ್ರೈಮರಿ ಡೇಟಾ ಕಲೆಕ್ಷನ್ ಆ್ಯಂಡ್ ಸೆಕೆಂಡರಿ ಡೇಟಾ ಕಲೆಕ್ಷನ್. ಲೆಟ್ ಅಸ್ ಸಿ ಡೇಟಾ ಕಲೆಕ್ಷನ್ ಮೆಥಡ್ಸ್. ಫಸ್ಟ್ ಒನ್ ಈಸ್ ಕ್ವೆಶ್ಚನೈರ್. ಕ್ವೆಶ್ಚನೈರ್ ಅಂದರೆ ಕನ್ನಡದಲ್ಲಿ ಪ್ರಶ್ನಾವಳಿ ಅಂತ ಹೇಳ್ತಾರೆ. ಸೆಕೆಂಡ್ ಒನ್ ಈಸ್ ಸರ್ವೆ. ಥರ್ಡ್ ಒನ್ ಈಸ್ ಇಂಟರ್ವ್ಯೂ. ಆ್ಯಂಡ್ ದಿ ಫೋರ್ತ್ ಒನ್ ಈಸ್ ಫೋಕಸ್ ಗ್ರೂಪ್ ಡಿಸ್ಕಷನ್ಸ್, FGD in short. So these are the four main types of or methods of data collection. ಇನ್ನೂ ಬೇರೆ ಬೇರೆ ಮೆಥಡ್ಗಳಿವೆ. These are the four main methods. So first one, questionnaire. A questionnaire is a tool consisting of series of questions. Questionnaire ಅಂದರೆ ನಾನು ಆಗಲೇ ಹೇಳ್ದಂಗೆ ಪ್ರಶ್ನಾವಳಿ. ಸೊ ಅದರಲ್ಲಿ ಸೀರೀಸ್ ಆಫ್ ಕ್ವಶನ್ಗಳಿರುತ್ತೆ. ಯೂಸ್ಡ್ ಫಾರ್ ದಿ ಪರ್ಪಸ್ ಆಫ್ ಗ್ಯಾದರಿಂಗ್ ಇನ್ಫಾರ್ಮೇಷನ್ ಫ್ರಾಮ್ ರೆಸ್ಪಾಂಡೆಂಟ್ಸ್. ಪ್ರಶ್ನಾವಳಿ ಇಲ್ಲ ಕ್ವಶನರಿಯನ್ನು ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡಲಿಕ್ಕೆ ಫ್ರಾಮ್ ರೆಸ್ಪಾಂಡೆಂಟ್ಸ್. ರೆಸ್ಪಾಂಡೆಂಟ್ಸ್ ಅಂದರೆ ಆ ಪ್ರಶ್ನೆಗಳಿಗೆ ಯಾರು ಉತ್ತರವನ್ನು ಕೊಡ್ತಾರೋ ಅವರು ರೆಸ್ಪಾಂಡೆಂಟ್ಸ್. ಸೊ ಯಾರ ಹತ್ರ ನೀವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಾಗಿದೆಯೋ ಅವರು ರೆಸ್ಪಾಂಡೆಂಟ್ಸ್. ಸೊ ವಾಟ್ ಆರ್ ದಿ ಟೈಪ್ಸ್ ಆಫ್ ಕ್ವಶನ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ಕ್ವಶನೈರ್? ಕ್ವಶನರಿಯಲ್ಲಿ ಯಾವ ರೀತಿ ಪ್ರಶ್ನೆಗಳಿರುತ್ತೆ ಅಂದರೆ ಮೇನ್ಲಿ ಎರಡು ರೀತಿಯ ಕ್ವಶನ್ಗಳಿರುತ್ತೆ. ಒಂದು ಓಪನ್ ಎಂಡೆಡ್ ಕ್ವಶನ್, ಇನ್ನೊಂದು ಕ್ಲೋಸ್ಡ್ ಎಂಡೆಡ್ ಕ್ವಶನ್. ಯಾವುದೇ ಒಂದು ಕ್ವಶನರಿಯಲ್ಲಿ ಓಪನ್ ಎಂಡೆಡ್ ಕ್ವಶನ್ ಇರ್ಬೋದು, ಇಲ್ಲ ಕ್ಲೋಸ್ಡ್ ಎಂಡೆಡ್ ಕ್ವಶನ್ ಇರ್ಬೋದು, ಇಲ್ಲ ಇವೆರಡೂ ರೀತಿಯ ಕ್ವಶನ್ಗಳು ಇರ್ಬೋದು. ಸೊ ಓಪನ್ ಎಂಡೆಡ್. ಸೊ ಓಪನ್ ಎಂಡೆಡ್ ಕ್ವಶನ್
allows someone to give a free form answer. ಸೊ ಓಪನ್ ಎಂಡೆಡ್ ಕ್ವಶನ್ಗೆ ಯಾವುದೇ ಆನ್ಸರನ್ನು ಕೊಡ್ಬೋದು ರೆಸ್ಪಾಂಡೆಂಟ್ಸು. ಸೊ ಅಲ್ಲಿ ಪರ್ಟಿಕ್ಯುಲರ್ ಆನ್ಸರ್ ಅಂತ ಇರಲ್ಲ, ರೆಸ್ಪಾಂಡೆಂಟ್ಸು ಫ್ರೀಯಾಗಿ ಅವ್ರದ್ದೇ ಒಪಿನಿಯನನ್ನು ಇಲ್ಲ ಅವ್ರದ್ದೇ ಆನ್ಸರನ್ನು ಕೊಡ್ಬೋದು. ಆ ರೀತಿ ಕ್ವಶನ್ಗಳಿಗೆ ಓಪನ್ ಎಂಡೆಡ್ ಕ್ವಶನ್ಸ್ ಅಂತ ಹೇಳ್ತಾರೆ. ದೆನ್ ಕ್ಲೋಸ್ಡ್ ಎಂಡೆಡ್ ಕ್ವಶನ್ಸ್ ಕ್ಯಾನ್ ಬಿ ಆನ್ಸರ್ಡ್ ವಿತ್ ಎಸ್ ಆರ್ ನೋ, ಆರ್ ದೇ ಹ್ಯಾವ್ ಅ ಲಿಮಿಟೆಡ್ ಸೆಟ್ ಆಫ್ ಪಾಸಿಬಲ್ ಆನ್ಸರ್ಸ್. ಸೊ ಕ್ಲೋಸ್ಡ್ ಎಂಡೆಡ್ ಕ್ವಶನ್ಗಳಲ್ಲಿ ಅದಕ್ಕೆ ಆನ್ಸರ್ಗಳನ್ನು ಕೂಡ ಕೊಟ್ಟಿರ್ತಾರೆ. ಸೊ ಆ ಆನ್ಸರ್ಗಳಲ್ಲೇ ಯಾವುದಾದ್ರೂ ಒಂದು ಆನ್ಸರನ್ನು ಚೂಸ್ ಮಾಡ್ಕೋಬೇಕು. ಅಂದರೆ ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಎಸ್ ಇಲ್ಲ ನೋ ಅಂತ ಆನ್ಸರ್ಗಳಿರ್ಬೋದು, ಇಲ್ಲ ಅದರ ಹೊರತಾಗಿಯೂ ಸಹ ಬೇರೆ ಬೇರೆ ಆನ್ಸರ್ಗಳಿರ್ಬೋದು. ಸೊ ಅಲ್ಲಿ ಕೊಟ್ಟಿರುವಂತಹ ಆನ್ಸರ್ಗಳಲ್ಲಿ ಯಾವುದಾದ್ರೂ ಒಂದನ್ನು ಇಲ್ಲ ಒಂದಕ್ಕಿಂತ ಹೆಚ್ಚಿನ ಆನ್ಸರನ್ನು ಸೆಲೆಕ್ಟ್ ಮಾಡಿಕೊಡುವಂಥದ್ದು. ಸೊ ಇಲ್ಲಿ ರೆಸ್ಪಾಂಡೆಂಟ್ಸ್ ಅವರಿಗೆ ಬೇಕಾದ ಆನ್ಸರನ್ನು ಕೊಡೋ ಹಾಗಿಲ್ಲ, ಅಲ್ಲಿರೋ ಆನ್ಸರ್ಗಳಲ್ಲೇ ಕೆಲವೊಂದನ್ನು ಸೆಲೆಕ್ಟ್ ಮಾಡಿಕೊಡುವಂಥದ್ದು. ಸೊ ಆ ರೀತಿ ಕ್ವಶನಿಗೆ ಕ್ಲೋಸ್ಡ್ ಎಂಡೆಡ್ ಕ್ವಶನ್ ಅಂತ ಹೇಳ್ತಾರೆ. ಸೊ ಯಾವುದೇ ಒಂದು ಕ್ವಶನರಿಯಲ್ಲಿ ಓಪನ್ ಎಂಡೆಡ್ ಕ್ವಶನ್ ಇರ್ಬೋದು, ಇಲ್ಲ ಕ್ಲೋಸ್ಡ್ ಎಂಡೆಡ್ ಕ್ವಶನ್ ಕೂಡ ಇರ್ಬೋದು. ದೆನ್ ಸೆಕೆಂಡ್ ಮೆಥಡ್, ಸರ್ವೆ ಮೆಥಡ್. ಸೊ ಕಲೆಕ್ಟಿಂಗ್ ಒಪಿನಿಯನ್ಸ್ ಫ್ರಾಮ್ ಗ್ರೂಪ್ ಆಫ್ ಪೀಪಲ್ ವಯಾ ಕ್ವಶನ್ಸ್. ಸೊ ಯಾವುದಾದ್ರೂ ಒಂದು ಜನರ ಗುಂಪಿಗೆ ಕ್ವಶನ್ಗಳನ್ನು ಕೇಳಿ ಅವರಿಂದ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡುವಂಥ ಮೆಥಡಿಗೆ ಸರ್ವೆ ಮೆಥಡ್ ಅಂತ ಹೇಳ್ತಾರೆ. ಮೀನ್ಸ್ it consists of a predetermined set of questions that is given to a group of people. ಇಲ್ಲಿ ಪ್ರೀಡಿಟರ್ಮೈನ್ಡ್ ಸೆಟ್ ಆಫ್ ಕ್ವಶನ್ಸ್ ಇರುತ್ತೆ, ಅಂದರೆ ಕ್ವಶನರಿ ಇರುತ್ತೆ. ಸೊ ಆ ಕ್ವಶನರಿಯನ್ನು ನೀವು ಯಾವುದೇ ಒಂದು ಗುಂಪಿನ ಜನರಿಗೆ ಕೊಟ್ಟು ಅವ್ರ ಹತ್ರ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡುವಂಥದ್ದು. ಸೊ ಇಲ್ಲಿ ಗ್ರೂಪ್ ಆಫ್ ಪೀಪಲ್ ಅಂದರೆ ಸ್ಯಾಂಪಲ್ ಅಂತ ಹೇಳ್ತಾರೆ. ಸೊ ನೀವು ಯಾವ ಏರಿಯಾದಲ್ಲಿ ಸರ್ವೆ ಮಾಡಲಿಕ್ಕೆ ಇಷ್ಟಪಡ್ತೀರೋ ಆ ಏರಿಯಾದಲ್ಲಿ ಕೆಲವೊಂದಿಷ್ಟು ಜನರನ್ನು ಸೆಲೆಕ್ಟ್ ಮಾಡಿಕೊಂಡು, ಅಂದರೆ ಸ್ಯಾಂಪಲನ್ನು ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ಕ್ವಶನರಿಯನ್ನು ಕೊಟ್ಟು ಅವ್ರ ಹತ್ರ ಆನ್ಸರನ್ನು ತಗೊಂಡು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡುವಂಥದ್ದಕ್ಕೆ ಸರ್ವೆ ಮೆಥಡ್ ಅಂತ ಹೇಳ್ತಾರೆ. ಸೊ ಹಿಯರ್ ಕ್ವಶನರಿ ಈಸ್ ಡಿಸ್ಟ್ರಿಬ್ಯೂಟೆಡ್ ಟು ಅ ಗ್ರೂಪ್ ಆಫ್ ಪೀಪಲ್ ಪರ್ಸ್ನಲಿ ಆರ್ ಥ್ರೂ ಮೇಲ್, ಇಮೇಲ್, SMS. ಸೊ ಕ್ವಶನರಿಯನ್ನು ಆ ಗುಂಪಿನ ಜನರಿಗೆ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಅಂದರೆ ಪರ್ಸ್ನಲಿ ಕೂಡ ನೀವು ಅದನ್ನು ಕೊಡ್ಬೋದು, ಐದರ್ ಹ್ಯಾಂಡ್ ರಿಟನ್ ಕ್ವಶನರಿ ಆರ್ ಪ್ರಿಂಟ್ಔಟ್ ಕ್ವಶನರಿ, ಇಲ್ಲ ಪೋಸ್ಟ್ ಮಾಡ್ಬೋದು, ಮೇಲಿಂಗ್ ಅಂದರೆ ಪೋಸ್ಟ್ ಮಾಡ್ಬೋದು, ಹಾಗೆ ಇಮೇಲಲ್ಲಿ ಥ್ರೂ ಇಮೇಲ್ ಕೂಡ ಕಳಿಸ್ಬೋದು, ಹಾಗೆ SMS ಕೂಡ ಮಾಡ್ಬೋದು, ಇಲ್ಲ ಬೇರೆ ಯಾವುದೇ ಇಲೆಕ್ಟ್ರಾನಿಕ್ ಮೆಥಡನ್ನು ಯೂಸ್ ಮಾಡಿಕೊಂಡು ಕ್ವಶನರಿಯನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಸೊ ಗೂಗಲ್ ಫಾರ್ಮನ್ನು ಕೂಡ ಯೂಸ್ ಮಾಡ್ಬೋದು. ಓಕೆ, ಸೊ ನಿಮ್ಗೆ ಗೊತ್ತಿರ್ಬೋದು, ನಿಮ್ಮದು ಸ್ಟೂಡೆಂಟ್ ಇಂಡಕ್ಷನ್ ಪ್ರೋಗ್ರಾಮಲ್ಲಿ ಪ್ರೋಗ್ರಾಮ್ ಎಂಡ್ ಆದ ತಕ್ಷಣ ನಿಮಗೆ ಫೀಡ್ಬ್ಯಾಕ್ ಕೊಡಲಿಕ್ಕೆ ಒಂದು ಲಿಂಕನ್ನು ಕೊಟ್ಟಿದ್ವಿ ವ್ಯಾಟ್ಸಪ್ಪಲ್ಲಿ. ಸೊ ಅದು ಆ ಕ್ವಶನರಿಯಲ್ಲಿ ಕೆಲವೊಂದಿಷ್ಟು ಕ್ವಶನ್ಗಳಿದ್ವು, ಅದಕ್ಕೆ ನೀವು ಆನ್ಸರ್ ಮಾಡಬೇಕಿತ್ತು. ಸೊ ದಟ್ ಈಸ್ ನಥಿಂಗ್ ಬಟ್ ಸರ್ವೆ. ಸೊ ಅಲ್ಲಿ ಗೂಗಲ್ ಫಾರ್ಮಲ್ಲಿ ಕ್ವಶನನ್ನು ಕ್ರಿಯೇಟ್ ಮಾಡಿದ್ವಿ. ಸೊ ಅಲ್ಲಿ ನೀವು ಅದಕ್ಕೆ ಗೂಗಲ್ ಫಾರ್ಮಲ್ಲೇ ನೀವು ಆನ್ಸರನ್ನು ಕೂಡ ಕೊಟ್ಟಿದ್ವಿ. ಆ ರೀತಿ ಕೂಡ ಕ್ವಶನನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಸೊ ದಿಸ್ ಮೆಥಡ್ ಈಸ್ ಆಫನ್ ಯೂಸ್ಡ್ ಬೈ ಮೀಡಿಯಾ, ಪಬ್ಲಿಕ್ ಹೆಲ್ತ್ ಅಫಿಷಿಯಲ್ಸ್, ಪ್ರೊಫೆಷ್ನಲ್ ಆರ್ಗನೈಸೇಷನ್ಸ್ ಆ್ಯಂಡ್ ಅಡ್ವರ್ಟೈಸಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಡೈರೆಕ್ಟರ್ಸ್. ಸೊ ಈ ಮೆಥಡನ್ನು ಮೇಯ್ನಾಗಿ ಮೀಡಿಯಾದವರು ಯೂಸ್ ಮಾಡ್ತಾರೆ. ಸೊ ನಿಮ್ಗೆ ಗೊತ್ತಿರ್ಬೋದು, ನ್ಯೂಸ್ ಚಾನಲ್ ಅವರು ಇಲೆಕ್ಷನ್ ಟೈಮಲ್ಲಿ ಎಕ್ಸಿಟ್ ಪೋಲ್ ಅಂತ ಮಾಡ್ತಾರೆ. ಸೊ ಎಕ್ಸಿಟ್ ಪೋಲನ್ನು ಮಾಡುವಾಗ ಅವರು ಕ್ವಶನರಿಯನ್ನು ಪ್ರಿಪೇರ್ ಮಾಡಿ ಆ ಕ್ವಶನರಿಯನ್ನು ಬೇರೆ ಬೇರೆ ಜನರಿಗೆ ಕೊಟ್ಟು ಅವ್ರ ಹತ್ರ ರೆಸ್ಪಾನ್ಸನ್ನು ತಗೋತಾರೆ. ದಿಸ್ ಈಸ್ ನಥಿಂಗ್ ಬಟ್ ಸರ್ವೆ. ಸೊ ಈ ರೀತಿ ಸರ್ವೆ ಮಾಡಿ ಅವರು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಸೊ ಎಲೆಕ್ಷನ್ ರಿಸಲ್ಟನ್ನು ಮುಂಚೆನೇ ಪ್ರೆಡಿಕ್ಟ್ ಮಾಡ್ತಾರೆ. ಸೊ ದಟ್ ಈಸ್ ಆಲ್ಸೋ ಸರ್ವೆ.
ದೆನ್ ಪಬ್ಲಿಕ್ ಹೆಲ್ತ್ ಅಫಿಷಿಯಲ್ಸು ಹೆಲ್ತಿಗೆ ಸಂಬಂಧಿಸಿದ ಇನ್ಫಾರ್ಮೇಷನ್ಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಸರ್ವೆ ಮೆಥಡನ್ನು ಯೂಸ್ ಮಾಡ್ತಾರೆ. ಹಾಗೆ ಪ್ರೊಫೆಷ್ನಲ್ ಆರ್ಗನೈಸೇಷನ್ಸ್, ಯಾವುದೇ ಆರ್ಗನೈಸೇಷನ್ ಅವರು, ಹಾಗೆ ಅಡ್ವರ್ಟೈಸಿಂಗ್ ಮತ್ತು ಮಾರ್ಕೆಟಿಂಗ್ ಡೈರೆಕ್ಟರ್ಸು. ಸೊ ಈ ಸರ್ವೆ ಮೆಥಡನ್ನು ಯೂಸ್ ಮಾಡಿ ಇನ್ಫಾರ್ಮೇಷನ್ಗಳನ್ನು ಕಲೆಕ್ಟ್ ಮಾಡ್ತಾರೆ. ದೆನ್ ದಿ ಥರ್ಡ್ ಮೆಥಡ್, ಇಂಟರ್ವ್ಯೂ. ಸೊ ಇಂಟರ್ವ್ಯೂ ಇನ್ವಾಲ್ವ್ಸ್ ಆಸ್ಕಿಂಗ್ ಕ್ವೆಶನ್ಸ್ ಆ್ಯಂಡ್ ಗೆಟಿಂಗ್ ಆನ್ಸರ್ಸ್ ಫ್ರಾಮ್ ಪಾರ್ಟಿಸಿಪೆಂಟ್ಸ್. ಇಂಟರ್ವ್ಯೂದಲ್ಲಿ ಕ್ವೆಶನ್ಗಳನ್ನು ಪಾರ್ಟಿಸಿಪೆಂಟ್ಸ್ ಹತ್ರ ಕೇಳಿ ಅವ್ರ ಹತ್ರ ಆನ್ಸರನ್ನು ಪಡ್ಕೊಂಡು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾರೆ. ಸೊ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದನ್ನು ಅವರು ಬರೆದಿಟ್ಕೊಳ್ಬೋದು, ಇಲ್ಲ ಅದನ್ನು ಎಲ್ಲಾದರೂ ಲ್ಯಾಪ್ಟಾಪ್ಗಳಲ್ಲಿ ಇಲ್ಲ ಪರ್ಸ್ನಲ್ ಕಂಪ್ಯೂಟರ್ಗಳಲ್ಲಿ ಸಹ ಸೇವ್ ಮಾಡ್ಕೋಬೋದು. ಸೊ ಇಲ್ಲಿ ಪಾರ್ಟಿಸಿಪೆಂಟ್ಸ್ ಅಂದರೆ ಇಲ್ಲಿ ಇಂಟರ್ವ್ಯೂವಿ. ಓಕೆ, ಆ್ಯಂಡ್ ಕ್ವೆಶನನ್ನು ಯಾರು ಕೇಳ್ತಾರೆ ಇಂಟರ್ವ್ಯೂದಲ್ಲಿ, ಅವರನ್ನು ಇಂಟರ್ವ್ಯೂವರ್ ಅಂತ ಹೇಳ್ತಾರೆ. ಸೊ ದೆರ್ ಆರ್ 3 types of interviews. One is structured interview, and the second one is semi-structured interview, and the third one is unstructured interview. So structured interview, so here questions are pre-arranged. Structured interview ನಲ್ಲಿ ಕ್ವೆಶನರಿಯನ್ನು ಮುಂಚೆನೇ ಸೆಟ್ ಮಾಡಿರ್ತಾರೆ, ಯಾವ ರೀತಿ ಪ್ರಶ್ನೆ ಕೇಳಬೇಕು ಪಾರ್ಟಿಸಿಪೆಂಟ್ಸ್ ಹತ್ರ ಅಂತ ಕ್ವೆಶನರಿಯನ್ನು ಮುಂಚೆನೇ ಸೆಟ್ ಮಾಡಿರ್ತಾರೆ. The interviewer asks each participant the same series of questions. ಪ್ರತಿಯೊಂದು ಪಾರ್ಟಿಸಿಪೆಂಟ್ಸ್ ಹತ್ರನೂ ಅದೇ ಕ್ವೆಶನ್ಗಳನ್ನೇ ಇಂಟರ್ವ್ಯೂವರ್ ಕೇಳ್ತಾ ಹೋಗ್ತಾರೆ. ದಿಸ್ ಮೆಥಡ್ ಈಸ್ ಕಾಲ್ಡ್ ಆಸ್ ಸ್ಟ್ರಕ್ಚರ್ಡ್ ಮೆಥಡ್. ದೆನ್ ಸೆಮಿ ಸ್ಟ್ರಕ್ಚರ್ಡ್, ಕ್ವೆಶನ್ಸ್ ಆರ್ ಪ್ರೀ ಅರೇಂಜ್ಡ್. ಹಿಯರ್ ಆಲ್ಸೋ ಕ್ವೆಶನ್ಸ್ ಆರ್ ಪ್ರೀ ಅರೇಂಜ್ಡ್, ಅಂದರೆ ಕ್ವೆಶನರಿ ಇರುತ್ತೆ ಇಲ್ಲೂ ಕೂಡ. ಬಟ್ ಇಂಟರ್ವ್ಯೂವರ್ ಡಸ್ ನಾಟ್ ಸ್ಟ್ರಿಕ್ಟ್ಲಿ ಫಾಲೋ ದೀಸ್ ಕ್ವೆಶನ್ಸ್. ಅಂದರೆ ಇಂಟರ್ವ್ಯೂವರು ಅದೇ ಕ್ವೆಶನ್ಗಳನ್ನೇ ಕೇಳಬೇಕು ಅಂತಿಲ್ಲ. ಇಂಟರ್ವ್ಯೂವರು ಬೇರೆ ಕ್ವೆಶನ್ಗಳನ್ನು ಸಹ ಕೇಳ್ಬೋದು, ಹಾಗೆ ಕೆಲವೊಂದು ಕ್ವೆಶನ್ಗಳನ್ನು ಕೇಳದೇನೂ ಇರಬಹುದು. ಸೊ ದಿಸ್ ಡಿಪೆಂಡ್ಸ್ ಅಪಾನ್ ನಾಲೆಜ್ ಆಫ್ ದಿ ಪಾರ್ಟಿಸಿಪೆಂಟ್. ಯಾವುದೋ ಒಂದು ಪರ್ಟಿಕ್ಯುಲರ್ ಪಾರ್ಟಿಸಿಪೆಂಟ್ನ ನಾಲೆಜ್ ಮೇಲೆ ಈ ಕ್ವೆಶನ್ಗಳನ್ನು ಹೆಚ್ಚು ಕಡಿಮೆ ಮಾಡಬಹುದು. ಸೊ ದಿಸ್ ಟೈಪ್ ಆಫ್ ಇಂಟರ್ವ್ಯೂ ಇಸ್ ಕಾಲ್ಡ್ ಆಸ್ ಸೆಮಿ ಸ್ಟ್ರಕ್ಚರ್ಡ್ interview. And third one, unstructured interview. Here questions are not pre-arranged. ಇಲ್ಲಿ ಕ್ವೆಶನರಿ ಇರಲ್ಲ, ಕ್ವೆಶನ್ನು ಪ್ರೀ-ಅರೇಂಜ್ ಆಗಿರಲ್ಲ. ಕ್ವೆಶನನ್ನು ಕೇಳೋದ್ರ ಬದಲು ಇಲ್ಲಿ ಯೂಸ್ವಲಿ ಡಿಸ್ಕಸ್ ಮಾಡ್ತಾರೆ. ಇಂಟರ್ವ್ಯೂವರ್ ಆ್ಯಂಡ್ ಇಂಟರ್ವ್ಯೂವಿ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡ್ತಾರೆ. ಸೊ ದಿಸ್ ಯೂಸಸ್ ಅ ಕಾನ್ವರ್ಸೇಷನಲ್ ಅಪ್ರೋಚ್. ಕಾನ್ವರ್ಸೇಷನಲ್ ಅಪ್ರೋಚ್ ಅಂದರೆ ಅದೇ ಡಿಸ್ಕಷನ್ ಮಾಡುವಂಥದ್ದು. ಸೊ ದಿಸ್ ಟೈಪ್ ಆಫ್ ಇಂಟರ್ವ್ಯೂ ಇಸ್ ಕಾಲ್ಡ್ ಆಸ್ ಅನ್ಸ್ಟ್ರಕ್ಚರ್ಡ್ ಇಂಟರ್ವ್ಯೂ. ಸೊ ಅನ್ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಈಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ಸ್ಟ್ರಕ್ಚರ್ಡ್ ಇಂಟರ್ವ್ಯೂ. ಅನ್ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಮತ್ತು ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಇವೆರಡು ಎಕ್ಸಾಕ್ಟ್ಲಿ ಅಪೋಸಿಟ್ ಟೈಪ್ ಆಫ್ ಇಂಟರ್ವ್ಯೂಸ್. ಓಕೆ, ದೆನ್ ದಿ ಅದರ್ ಮೆಥಡ್ ಆಫ್ ಡೇಟಾ ಕಲೆಕ್ಷನ್, focus group discussion, in short FGD. So here a focus group discussion involves gathering people from similar backgrounds or experiences together to discuss a specific topic of interest. So focus group discussion ಅಲ್ಲಿ ಏನು ಮಾಡ್ತಾರೆ, ಕೆಲವೊಂದಿಷ್ಟು ಜನರನ್ನು ಒಂದು ಕಡೆ ಸೇರಿಸ್ತಾರೆ. ಒಂದು ಕಡೆ ಸೇರಿಸಿ ಯಾವುದೋ ಒಂದು ಟಾಪಿಕ್ ಮೇಲೆ ಡಿಸ್ಕಷನನ್ನು ಮಾಡ್ತಾರೆ. ಸೊ ಕೆಲವೊಂದಿಷ್ಟು ಜನರು ಅಂದರೆ ಜನರು ಹೇಗಿರಬೇಕು ಅಂದರೆ ಅವರು ಒಂದೇ ಬ್ಯಾಕ್ಗ್ರೌಂಡಿಂದ ಬಂದವರು, ಅಂದರೆ ಒಂದೇ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸನ್ನು ಹೊಂದಿರುವಂಥವರಾಗಿರಬೇಕು. ಅಂಥ ಜನರನ್ನು ಸೇರಿಸಿ ಡಿಸ್ಕಷನನ್ನು ಮಾಡ್ತಾರೆ. ಸೊ ನೀವಲ್ಲಿ ಬ್ಯಾಕ್ಗ್ರೌಂಡ್ ಪಿಕ್ಚರಲ್ಲಿ ನೋಡ್ಬೋದು, ಅಲ್ಲಿ ಒಂದು ಟೇಬಲ್ ಮೇಲೆ 5 ಜನ ಕೂತಿದ್ದಾರೆ. ಸೊ 5 ಜನ ಡಿಸ್ಕಸ್ ಮಾಡ್ತಾ ಇದ್ದಾರೆ. ದಟ್ ಈಸ್ ಪಿಕ್ಚರ್ ಫಾರ್ group discussion. So group discussion is led by moderator. ಅಲ್ಲಿ ಒಬ್ಬರು ಮಾಡರೇಟರ್ ಅಂತ ಇರ್ತಾರೆ. ಸೊ ಆ ಮಾಡರೇಟರು ಗ್ರೂಪ್ ಡಿಸ್ಕಷನನ್ನು ಕಂಟ್ರೋಲ್ ಮಾಡ್ತಾರೆ, ಅಂದರೆ ಕ್ವಶನ್ಗಳನ್ನು ಕೇಳ್ತಾರೆ, ಹಾಗೆ ಗ್ರೂಪ್ ಡಿಸ್ಕಷನನ್ನು ಮಾಡರೇಟ್ ಮಾಡ್ತಾರೆ. ಪಾರ್ಟಿಸಿಪೆಂಟ್ಸ್ ಆರ್ ಫ್ರೀ ಟು ಟಾಕ್ ಓಪನ್ಲಿ
ಆ್ಯಂಡ್ ಗಿವ್ ಆನೆಸ್ಟ್ ಒಪಿನಿಯನ್ಸ್. ಸೊ ಗ್ರೂಪ್ ಡಿಸ್ಕಷನಲ್ಲಿ ಪಾರ್ಟಿಸಿಪೆಂಟ್ಸು ಫ್ರೀಯಾಗಿ ಓಪನ್ ಆಗಿ ಮಾತಾಡ್ಬೋದು. ಸೊ ಅವರ ಒಪಿನಿಯನನ್ನು ಆ ಟಾಪಿಕ್ ಮೇಲೆ ಅವರ ಒಪಿನಿಯನನ್ನು ಫ್ರೀಯಾಗಿ ಹಂಚ್ಕೊಳ್ಬೋದು. ಪಾರ್ಟಿಸಿಪೆಂಟ್ಸ್ ಆರ್ ಫ್ರೀ ಟು ಟಾಕ್ ವಿತ್ ಅದರ್ ಗ್ರೂಪ್ ಮೆಂಬರ್ಸ್. ಸೊ ಆ ಗ್ರೂಪಲ್ಲಿರೋ ಬೇರೆ ಬೇರೆ ಮೆಂಬರ್ಸ್ಗಳು ಅವರೊಳಗೇ ಮಾತಾಡ್ಕೊಳ್ಬೋದು. ದೆನ್ ಪಾರ್ಟಿಸಿಪೆಂಟ್ಸ್ ರೆಸ್ಪಾಂಡ್ ಟು ಕ್ವಶನ್ಸ್ ಪೋಸ್ಡ್ ಬೈ ದಿ ಮಾಡರೇಟರ್. ಸೊ ಮಾಡರೇಟರ್ ಕೇಳುವಂಥ ಪ್ರಶ್ನೆಗಳಿಗೆ ಪಾರ್ಟಿಸಿಪೆಂಟ್ಸು ಇಲ್ಲಿ ಆನ್ಸರ್ ಮಾಡ್ತಾ ಹೋಗ್ತಾರೆ. ಪಾರ್ಟಿಸಿಪೆಂಟ್ಸ್ ಮೇ ಆಲ್ಸೋ ರೆಸ್ಪಾಂಡ್ ಟು ಅದರ್ ಮೆಂಬರ್ಸ್. ಸೊ ಆ ಗ್ರೂಪಲ್ಲಿ ಬೇರೆ ಮೆಂಬರ್ ಏನಾದರೂ ಪ್ರಶ್ನೆಗಳನ್ನು ಕೇಳಿದರೆ ಆ ಪ್ರಶ್ನೆಗಳಿಗೂ ಸಹ ಉತ್ತರವನ್ನು ಕೊಡಬೇಕು. ಸೊ ದಿಸ್ ಮೆಥಡ್ ಗಿವ್ಸ್ ಲಾಟ್ ಆಫ್ ಇನ್ಫಾರ್ಮೇಷನ್ ಇನ್ ರಿಲೇಟಿವ್ಲಿ ಶಾರ್ಟ್ ಟೈಮ್. ಸೊ ಬಹಳ ಕಡಿಮೆ ಅವಧಿಯಲ್ಲಿ ಇಲ್ಲಿ ಹೆಚ್ಚಿನ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಬೋದು. ಸೊ ದಟ್ ಈಸ್ ವೈ ಫೋಕಸ್ ಗ್ರೂಪ್ ಡಿಸ್ಕಷನ್ಸ್ ಆರ್ ಗುಡ್ ವೇ ಟು ಗ್ಯಾದರ್ ಇನ್ ಡೆಪ್ತ್ ಇನ್ಫಾರ್ಮೇಷನ್. ಹೆಚ್ಚಿಗೆ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಲಿಕ್ಕೆ ಈ ಮೆಥಡು ತುಂಬ ಯೂಸ್ಫುಲ್. ಸೊ ಈ ರೀತಿ ಗ್ರೂಪ್ ಡಿಸ್ಕಷನನ್ನು ನೀವು ಟೆಲಿವಿಷನ್ ನ್ಯೂಸ್ ಚಾನಲ್ಗಳಲ್ಲಿ ಗಮನಿಸಿರ್ಬೋದು. ಸೊ ಟೆಲಿವಿಷನ್ ನ್ಯೂಸ್ ಚಾನಲಲ್ಲಿ ಕೆಲವೊಂದಿಷ್ಟು ಜನರು ಕೂತ್ಕೊಂಡು ಡಿಬೇಟ್ ಮಾಡ್ತಾ ಇರ್ತಾರೆ. ದಟ್ ಈಸ್ ಕಾಲ್ಡ್ ಎಸ್ ಪ್ಯಾನಲ್ ಡಿಸ್ಕಷನ್ ಅಂತಲೂ ಹೇಳ್ತಾರೆ ಅಲ್ಲಿ. ಸೊ ದಟ್ ಈಸ್ ನಥಿಂಗ್ ಬಟ್ ಫೋಕಸ್ ಡಿಸ್ಕಷನ್. ಸೊ ಅಲ್ಲಿ ಒಬ್ಬರು ಆ್ಯಂಕರ್ ಇರ್ತಾರೆ. ಸೊ ದಟ್ ಆ್ಯಂಕರ್ ಈಸ್ ನಥಿಂಗ್ ಬಟ್ ಮಾಡರೇಟರ್. ಸೊ ಮಾಡರೇಟರ್ ಕಂಟ್ರೋಲ್ಸ್ ಗ್ರೂಪ್ ಡಿಸ್ಕಷನ್ ಆ್ಯಂಡ್ ಆಲ್ಸೋ ದಟ್ ಮಾಡರೇಟರ್ ಆಸ್ಕ್ಸ್ ಕ್ವಶನ್ಸ್. ಸೊ ಯಾವುದೋ ಒಂದು ಟಾಪಿಕ್ ಮೇಲೆ ಡಿಸ್ಕಷನನ್ನು ಮಾಡ್ತಾ ಇರ್ತಾರೆ. ಸೊ ಮಾಡರೇಟರ್ ಡಿಸ್ಕಷನನ್ನು ಕಂಟ್ರೋಲ್ ಮಾಡ್ತಾರೆ ಅಂದರೆ ಅರ್ಥ ಏನು? ಸೊ ಆ ಟಾಪಿಕ್ ಬಿಟ್ಟು ಬೇರೆ ಟಾಪಿಕ್ಗಳನ್ನು ಅಲ್ಲಿ ಡಿಸ್ಕಸ್ ಮಾಡಬಾರ್ದು. ಸಪೋಸ್ ಪಾರ್ಟಿಸಿಪೆಂಟ್ಸ್ ಯಾರಾದರೂ ಆ ಟಾಪಿಕ್ ಬಿಟ್ಟು ಬೇರೆ ಟಾಪಿಕನ್ನು ತಗೊಂಡ್ರೆ ಮಾಡರೇಟರ್ ಅವರನ್ನು ಅಲ್ಲೇ ಸ್ಟಾಪ್ ಮಾಡ್ತಾರೆ, ಇಲ್ಲ ಕಂಟ್ರೋಲ್ ಮಾಡ್ತಾರೆ. ಸೊ ದಟ್ ಈಸ್ ಅ ಡ್ಯೂಟಿ ಆಫ್ ಮಾಡರೇಟರ್. ಸೊ ಈ ರೀತಿ ಗ್ರೂಪ್ ಡಿಸ್ಕಷನನ್ನು ಮಾಡೋದ್ರಿಂದ ಹೆಚ್ಚಿನ ಇನ್ಫಾರ್ಮೇಷನ್ಗಳನ್ನು ಕಲೆಕ್ಟ್ ಮಾಡ್ಬೋದು. ಸೊ ಗ್ರೂಪ್ ಡಿಸ್ಕಷನ್ is a best method for collecting data. So these are the 4 different data collection methods. First one is questionnaire, second one is survey, third one is interview, and the fourth one is focus group discussion. So ಇದು 4 ಬೇರೆ ಬೇರೆ ಡೇಟಾ ಕಲೆಕ್ಷನ್ ಮೆಥಡ್ಗಳು. ಇದಕ್ಕೆ ಹೊರತಾಗಿ ಇನ್ನೂ ಬೇರೆ ಬೇರೆ ಮೆಥಡ್ಗಳಿವೆ, ಬಟ್ these are the 4 main methods for data collection. Then let us go to data cleaning. Data cleaning andre ಏನು ಅಂತ ತಿಳ್ಕೊಳ್ಳೋಣ. So data cleaning is the process of preparing data for analysis. Data cleaning ಅಂದರೆ ಡೇಟಾವನ್ನು ಅನಲೈಸ್ ಮಾಡಲಿಕ್ಕೆ ಡೇಟಾವನ್ನು ಪ್ರಿಪೇರ್ ಮಾಡುವಂಥದ್ದು. So data cleaning is a process of preparing data for analysis by removing or modifying data that is incorrect, incomplete, irrelevant, duplicated, or improperly formatted. So as I said in the one of my previous videos, whenever you collect data or information, that information is called as raw data because it has got some useful information as well as ಯೂಸ್ಲೆಸ್ ಇನ್ಫಾರ್ಮೇಷನ್. ಸೊ ಡೇಟಾವನ್ನು ಕಲೆಕ್ಟ್ ಮಾಡಿದ ತಕ್ಷಣ ಅದನ್ನು ಅನಲೈಸ್ ಮಾಡೋಕ್ಕಿಂತ ಮುಂಚೆ ಸೊ ಅದರಲ್ಲಿ ಇನ್ಕರೆಕ್ಟ್ ಡೇಟಾ ಇದ್ದರೆ, ಇಲ್ಲ ಇನ್ಕಂಪ್ಲೀಟ್ ಡೇಟಾ ಇದ್ದರೆ, ಇರ್ರಿಲೆವೆಂಟ್ ಡೇಟಾ ಇದ್ದರೆ, ಡೂಪ್ಲಿಕೇಟ್ ಡೇಟಾ ಇದ್ದರೆ, ಹಾಗೆ ಕರೆಕ್ಟಾಗಿ ಫಾರ್ಮೇಟ್ ಮಾಡದೇ ಇರುವಂಥ ಡೇಟಾ ಇದ್ದರೆ ಅವುಗಳನ್ನು ಡಿಲೀಟ್ ಮಾಡಬೇಕು, ಇಲ್ಲ ಮಾಡಿಫೈ ಮಾಡಬೇಕು. ಸೊ ಇಲ್ಲಿ ಇರ್ರಿಲೆವೆಂಟ್ ಡೇಟಾ ಅಂದರೆ ನೀವು ಯಾವುದೋ ಒಂದು ಸ್ಪೆಸಿಫಿಕ್ ಪರ್ಪಸನ್ನು ಇಟ್ಕೊಂಡು ಡೇಟಾವನ್ನು ಕಲೆಕ್ಟ್ ಮಾಡ್ತಾ ಇರ್ತೀರ. ಸೊ ಆ ಪರ್ಪಸ್ಸಿಗೆ ಹೊರತಾದ ಯಾವುದಾದ್ರೂ ಇನ್ಫಾರ್ಮೇಷನ್ ಇದ್ದರೆ, ಇಲ್ಲ ಡೇಟಾ ಇದ್ದರೆ ಅದನ್ನು ಇರ್ರಿಲೆವೆಂಟ್ ಅಂತ ಹೇಳ್ತಾರೆ. ಸೊ ದಿಸ್ ಡೇಟಾ ಈಸ್ ಯೂಸ್ವಲಿ ನಾಟ್ ನೆಸೆಸರಿ ಆರ್ ಹೆಲ್ಪ್ಫುಲ್ ವೆನ್ ಇಟ್ ಕಮ್ಸ್ ಟು ಅನಲೈಸಿಂಗ್ ಡೇಟಾ. ಸೊ ಡೇಟಾವನ್ನು ಅನಲೈಸ್ ಮಾಡುವಾಗ ಈ ರೀತಿ ಇನ್ಕರೆಕ್ಟ್, ಇನ್ಕಂಪ್ಲೀಟ್, ಇರ್ರಿಲೆವೆಂಟ್, ಡೂಪ್ಲಿಕೇಟೆಡ್ ಡೇಟಾಗಳಿದ್ದರೆ ಅದು ನಾಟ್ ನೆಸೆಸರಿ, ಹೆಲ್ಪ್ಫುಲ್ ಇಲ್ಲ, ಇಲ್ಲ ಅದು ಯೂಸ್ಫುಲ್ ಇಲ್ಲ. ಸೊ ಯು ನೀಡ್ ಟು ಡಿಲೀಟ್ ದೋಸ್ unnecessary data. So data cleaning also includes more actions than removing data, such as fixing spelling and syntax errors,
ಆ್ಯಂಡ್ ಕರೆಕ್ಟಿಂಗ್ ಮಿಸ್ಟೇಕ್ಸ್. ಸೊ ಡೇಟಾ ಕ್ಲೀನಿಂಗಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳನ್ನು ಫೈಂಡ್ ಔಟ್ ಮಾಡುವಂಥದ್ದು, ಹಾಗೆ ಸಿಂಟ್ಯಾಕ್ಸ್ ಎರರ್ ಅಂದರೆ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಗಳನ್ನು ಫೈಂಡ್ ಔಟ್ ಮಾಡುವಂಥದ್ದು. ಸೊ ಫೈಂಡ್ ಔಟ್ ಮಾಡೋದು ಅಷ್ಟೇ ಅಲ್ಲ, ಅದನ್ನು ಕರೆಕ್ಷನ್ ಕೂಡ ಮಾಡುವಂಥದ್ದು ಇರುತ್ತೆ. ಸೊ ಡೇಟಾ ಕ್ಲೀನಿಂಗ್ ಅಂದರೆ ರಿಮೂವಿಂಗ್ ಆ್ಯಂಡ್ ಮಾಡಿಫೈಯಿಂಗ್ ಇನ್ಕರೆಕ್ಟ್, ಇನ್ಕಂಪ್ಲೀಟ್ ಡೇಟಾ ಆ್ಯಂಡ್ ಆಲ್ಸೋ ಫಿಕ್ಸಿಂಗ್ ಆ್ಯಂಡ್ ಕರೆಕ್ಟಿಂಗ್ ಸ್ಪೆಲ್ಲಿಂಗ್ ಆ್ಯಂಡ್ ಸಿಂಟ್ಯಾಕ್ಸ್ ಎರರ್ಸ್ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಅಬೌಟ್ ಡೇಟಾ ಕ್ಲೀನಿಂಗ್. ಓಕೆ, ಲೆಟ್ ಮೀ ಸ್ಟಾಪ್ ದಿಸ್ ವಿಡಿಯೋ ಹಿಯರ್ ಇಟ್ ಸೆಲ್ಫ್. ಸೊ ಈ ವಿಡಿಯೋಗೆ ಸಂಬಂಧಪಟ್ಟಂತಹ PDF ನಾನು ವಾಟ್ಸಪ್ ಗ್ರೂಪ್ಗಳಲ್ಲಿ ಕಳಿಸ್ತೇನೆ. ಅದನ್ನು ನೀವು ಸಪ್ರೇಟ್ ನೋಟ್ಬುಕ್ಕಲ್ಲಿ ರೈಟ್ ಡೌನ್ ಮಾಡ್ಕೋಬೇಕು. ಸೊ ಐ ಹೋಪ್ ಯು ಹ್ಯಾವ್ ಮೇಂಟೈನ್ಡ್ ಅ ಸಪ್ರೇಟ್ 100 pages king size plain notebook as I said in the previous video. So in that notebook you have to write down the PDF related to this particular video also.